ನಾನು ಅರ್ಷಿತಾ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಗೃಹ ಜ್ಯೋತಿ ಯೋಜನೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಗೃಹ ಜ್ಯೋತಿ ಯೋಜನೆ ಕೂಡ ಆಲ್ರೆಡಿ ಪರಿಷ್ಕರಣೆ ಪ್ರಾರಂಭ ಆಗಿದೆ. ಸುಮಾರು ಜನ ಅಪ್ಲಿಕೇಶನ್ಗಳು ಕೂಡ ಹಾಕಿದ್ದಾರೆ. ಇನ್ನು ಸಾಕಷ್ಟು ಜನಕ್ಕೆ ಹೇಗೆ ಅಪ್ಲಿಕೇಶನ್ ಸಲ್ಲಿಸಬೇಕು ಅನ್ನೋದು ಕೂಡ ಗೊತ್ತಿಲ್ಲ. ಸೊ ಅವರು ಹೋಗಿ ಕರ್ನಾಟಕವನ್ನು ಬೆಂಗಳೂರು ಗ್ರಾಮಗಳಲ್ಲಿ ಹೋಗಿ ವಿಚಾರಣೆ ಮಾಡ್ತಾ ಇದ್ದಾರೆ. ನಾವು ಗೃಹ ಜ್ಯೋತಿ ಯೋಜನೆಗೆ ಅರ್ಜಿನ ಸಲ್ಲಿಸಬೇಕಾಗಿತ್ತು, ಹೇಗೆ ಸಲ್ಲಿಸೋದು ಅಂತ ಹೇಳ್ಬಿಟ್ಟು. ಬಟ್ ಅಲ್ಲಿ ಹೋದ್ರೆ ಇಲ್ಲ, ನಾವು ಅಪ್ಲಿಕೇಶನ್ಗಳನ್ನ ಹಾಕ್ತಾ ಇಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಸಾಕಷ್ಟು ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ. ಸೊ ಅರ್ಜಿ ಸಲ್ಲಿಸೋದಕ್ಕೆ ನೀವೆಲ್ಲೂ ಹೋಗೋ ಆಗಿಲ್ಲ, ನಿಮ್ಮ ಮನೆ ಹತ್ರನೇ ಬರ್ತಾ ಇದ್ದಾರೆ ಅಧಿಕಾರಿಗಳು. ಸೊ ಹಾಗಾದ್ರೆ ಅರ್ಜಿ ಸಲ್ಲಿಸೋದಕ್ಕೆ ಏನೇನು ಡಾಕ್ಯುಮೆಂಟ್ಸ್ಗಳನ್ನ ಕೊಡಬೇಕು, ಅರ್ಜಿನ ಹೇಗೆ ಫಿಲ್ ಮಾಡೋದು, ಅರ್ಜಿ ಆಫ್ಲೈನ್ ಇರುತ್ತಾ ಆನ್ಲೈನ್ ಇರುತ್ತಾ, ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಯಾವಾಗ, ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಯಾರು ಕೂಡ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಹೊಸಬ್ರಾಗಿದ್ದೀರಾ ಅಂತಂದರೆ ಪ್ಲೀಸ್ ಎಲ್ಲರೂ ಕೂಡ ಅರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹ ಜ್ಯೋತಿ ಯೋಜನೆ ಕೂಡ ಇವಾಗ ಪರಿಷ್ಕರಣೆ ಆಲ್ರೆಡಿ ಪ್ರಾರಂಭ ಆಗಿದೆ. ಒಂದು 10-15 ದಿನ ಮೇಲೇ ಆಯಿತು ಪರಿಷ್ಕರಣೆ ಪ್ರಾರಂಭ ಆಗಿ. ಹೆಚ್ಚು ಜನರಿಗೆ ಗೊತ್ತಿಲ್ಲ. ಕೆಲವೊಬ್ಬೊಬ್ರು ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ, ಇವಾಗ ಆಲ್ಮೋಸ್ಟ್ ಒಂದು 20-30% ಅಷ್ಟು ಜನ ಅರ್ಜಿನ ಹಾಕಿದ್ದಾರೆ ಆಲ್ರೆಡಿ. ಬಟ್ ಇನ್ನೂ ಕೂಡ ಆಲ್ಮೋಸ್ಟ್ ಒಂದು 60-70% ಅಷ್ಟು ಜನಗಳು ಇನ್ನೂ ಯಾರು ಅರ್ಜಿಗಳನ್ನ ಹಾಕಿಲ್ಲ. ಅವ್ರಿಗೆ ಹೇಗೆ ಹಾಕಬೇಕು ಅನ್ನೋದು ಕೂಡ ಕೆಲವೊಬ್ಬರಿಗೆ ಗೊತ್ತಿಲ್ಲ. ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಕರ್ನಾಟಕವನ್ನು ಬೆಂಗಳೂರು ಗ್ರಾಮಗಳಲ್ಲಿ ಹೋಗಿ ವಿಚಾರಿಸ್ತಾ ಇದ್ದಾರಂತೆ. ನಾವು ಗೃಹ ಜ್ಯೋತಿ ಯೋಜನೆಗೆ ಅರ್ಜಿನ ಹಾಕಬೇಕಾಗಿತ್ತು, ಅರ್ಜಿ ಪ್ರಾರಂಭ ಆಗಿದೆ ಅಂತಲ್ಲ, ಅರ್ಜಿ ಹಾಕಬೇಕಾಗಿತ್ತು ಅಂತ ಹೇಳ್ಬಿಟ್ಟು. ಸೊ ನನಗೂ ಕರ್ನಾಟಕ ಗ್ರಾಮವನ್ನಲ್ಲಿ ಕೆಲಸ ಮಾಡುವಂಥವ್ರು ಈ ಥರ ಹೇಳ್ತಾ ಇದ್ರು, ಈ ಥರ ಬರ್ತಾ ಇದ್ದಾರೆ ಜನಗಳು ಅಂತ ಹೇಳ್ಬಿಟ್ಟು. ಸೊ ಅವಾಗ ನನಗೆ ಅನ್ನಿಸ್ತು ಒಂದು ವಿಡಿಯೋ ಮುಖಾಂತರ ತಿಳಿಸಿದ್ರೆ ಪಾಪ ಎಷ್ಟೋ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವೆಲ್ಲೂ ಕೂಡ ಹೋಗೋ ಅವಶ್ಯಕತೆ ಇರಲ್ಲ, ನಿಮ್ಮ ಮನೆ ಹತ್ರನೇ ಅಧಿಕಾರಿಗಳು ಬರ್ತಾರೆ. ಅಂದರೆ ನಿಮಗೆ ಪ್ರತಿ ತಿಂಗಳು ಯಾರು ಕರೆಂಟ್ ಬಿಲ್ನ ಬಂದು ಕೊಟ್ಟು ಹೋಗ್ತಾರಲ್ವ, ಕರೆಂಟ್ ಬಿಲ್ನ ಬರೆದು ಅದನ್ನು ಕಟ್ಕೊಟ್ಟು ಹೋಗ್ತಾರಲ್ವ, ಸೊ ಅವರೇ ನಿಮ್ಮ ಮನೆ ಹತ್ರ ಬಂದು ಈ ಒಂದು ಅಪ್ಲಿಕೇಶನ್ಗಳನ್ನ ಹಾಕೋತಾರೆ. ನೀವು ಎಲ್ಲೂ ಹೋಗೋ ಅವಶ್ಯಕತೆ ಇರಲ್ಲ. ಇನ್ ಕೇಸ್ ಬರಲಿಲ್ಲ ಅಂತಂದರೆ ನಿಮ್ಮ ಏರಿಯಾದಲ್ಲಿ ನಿಮ್ಮ ಊರುಗಳಲ್ಲಿ ಯಾರು ಕರೆಂಟ್ ಬಿಲ್ ಬರೆಯೋದಕ್ಕೆ ಬರ್ತಾರಲ್ವ, ಸೊ ಅವ್ರ ನಂಬರ್ ಏನಾದರೂ ಇತ್ತು ಅಂತಂದರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಈ ಥರ ಗೃಹ ಜ್ಯೋತಿ ಯೋಜನೆಗೆ ನಾವು ಅಪ್ಲಿಕೇಶನ್ ಹಾಕಬೇಕಾಗಿತ್ತು, ನೀವು ಬಂದಿದ್ರಾ ಅಥವಾ ಯಾವಾಗ ಬರ್ತೀರಾ ಅಂತ ಹೇಳ್ಬಿಟ್ಟು ಅವ್ರನ್ನ ವಿಚಾರಿಸ್ಕೊಳ್ಳೋ ಕೂಡ ಬಹುದು. ಬಟ್ ಬರ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸ್ತಾರೆ. ಅಥವಾ ಬಂದಿದೆ ಅಂತ ಏನಾದರೂ ಹೇಳಿದರೆ ನಾವು ಇರಲಿಲ್ಲ, ಈ ಥರ ಮತ್ತೆ ಅರ್ಜಿನ ಸಲ್ಲಿಸಬೇಕು, ಈ ಥರ ಬರ್ತೀರಾ ಅಥವಾ ನಾವೇ ಬರಬೇಕಾ ಅಂತ ಕೇಳಿ ಅವ್ರು ಯಾವ ಥರ ಕಮ್ಯುನಿಕೇಟ್ ಮಾಡ್ತಾರೆ ಆ ಥರ ನೀವು ಮುಂದುವರಿರಿ. ಬರ್ತೀವಿ ಅಂತಂದರೆ ಬಂದ ಮೇಲೆ ಹಾಕಿ, ಬರಲ್ಲ ನೀವು ಇಲ್ಲಿ ಬನ್ನಿ ಅಂತಂದರೆ ಬೇಕಿದ್ರೆ ನೀವು ಅಲ್ಲೂ ಕೂಡ ಹೋಗಬಹುದು. ಸೊ ನೀವು ಕರ್ನಾಟಕ ಬೆಂಗಳೂರು ಗ್ರಾಮಗಳಿಗೇನು ಹೋಗೋ ಅವಶ್ಯಕತೆ ಇಲ್ಲ. ನಿಮ್ಮ ಮನೆ ಹತ್ರನೇ ಬೆಸ್ಕಾಂ ಅಧಿಕಾರಿಗಳು ಬಂದು ಈ ಒಂದು ಅರ್ಜಿನ ಹಾಕೊಂಡು ಹೋಗ್ತಾ ಇರುವಂಥದ್ದು. 2 ಥರನೂ ಕೂಡ ಹಾಕೋತಾರೆ, ಆಫ್ಲೈನು ಕೂಡ ಹಾಕ್ತಾರೆ, ಆನ್ಲೈನು ಕೂಡ ಹಾಕ್ತಾರೆ. ಅಂದರೆ ಅವರೇ ಹಾಕ್ತಾರೆ, ನಿಮ್ಮ ಮುಂದೆನೇ ಆ ಒಂದು ಅರ್ಜಿನೂ ಕೂಡ ಫಿಲ್ ಮಾಡ್ಕೋತಾರೆ, ಜೊತೆಗೆ ಆನ್ಲೈನಲ್ಲೂ ಕೂಡ ಹಾಕ್ತಾರೆ. ಆನ್ಲೈನಲ್ಲಿ ಹ್ಯಾಕ್ ಹಾಕ್ತಾರೆ ಅಂತಂದರೆ ನಿಮಗೆ OTP ಬರುತ್ತೆ. ಸೊ ಹಾಗಾಗಿ ಆನ್ಲೈನಲ್ಲೂ ಕೂಡ ಹಾಕ್ತಾರೆ. ಜಾಸ್ತಿ ಡಾಕ್ಯುಮೆಂಟ್ಸ್ಗಳನ್ನ ಏನೂ ಕೂಡ ಕೇಳೋದಿಲ್ಲ. ಇಲ್ಲಿ ತುಂಬ ಸಿಂಪಲ್ಲು. ಆಧಾರ್ ಕಾರ್ಡಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಆಗಿ ನಿಮ್ಮದು ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು. ಯಾಕಂತಂದರೆ ಆನ್ಲೈನಲ್ಲಿ ಹಾಕೋತಾರಲ್ಲ, ಅಂದರೆ ಅವ್ರ ಹತ್ರ ಒಂದು ಅಪ್ಲಿಕೇಶನ್ ಕೂಡ ಇರುತ್ತೆ, ವೆಬ್ಸೈಟು. ಸೊ ಅಲ್ಲಿ ಅಪ್ಲಿಕೇಶನ್ ಹಾಕೊಂಡಾಗ ನಿಮ್ಮ ಆಧಾರ್ ನಂಬರ್ ಹಾಕಿದರೆ ನಿಮ್ಮ ಮನೆಯಲ್ಲಿ ವೈಫ್ ಆಗಿರೋ ವೈಫ್ದಾಗ ಕೊಡ್ಬೋದು, ಹಸ್ಬೆಂಡ್ ಆಗಿರೋ ಹಸ್ಬೆಂಡ್ನ ಕೊಡ್ಬೋದು, ಯಾರ್ದಾದ್ರೂ ಕೂಡ ಕೊಟ್ಟರೆ ನಡೆಯುತ್ತೆ. ಇವಾಗ ಕೆಲವೊಬ್ಬರಿಗೆ ಇವಾಗ ನಮ್ಮ ಮನೆ ಅಂದರೆ ರೇಷನ್ ಕಾರ್ಡಲ್ಲಿ ಯಾರು ಮನೆ ಹೊಡ್ತಿರ್ತಾರೋ ಅವ್ರದ್ದೇ ಕೊಡಬೇಕಾ ಅಥವಾ ನಮ್ಮ ಗಂಡನ ಕೊಡಬೇಕಾ ಅಂತಂದರೆ ಆ ರೀತಿ ಇರೋದಿಲ್ಲ. ನಿಮ್ಮ ಗಂಡ ಹೆಂಡತಿ ಇಬ್ಬರಲ್ಲಿ ಯಾರು ಕೊಟ್ಟರು ಕೂಡ ನಡೆಯುತ್ತೆ, ಅವ್ರದ್ದೇ ಇವ್ರದ್ದೇ ಅಂತ ಏನಿರಲ್ಲ. ಅವ್ರ ಆಧಾರ್ ನಂಬರ್ ಹಾಕಿದ ತಕ್ಷಣ ಅವ್ರಿಗೆ ಒಂದು OTP ಬರುತ್ತೆ, 2 ಟೈಮ್ OTP ಬರುತ್ತೆ. ಸೊ ನೀವು ಆ OTPನ ಹೇಳಬೇಕಾಗುತ್ತೆ. ಅದಕ್ಕೋಸ್ಕರ ನಿಮ್ಮ ಆಧಾರ್ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಇದ್ದರೆ ತುಂಬ ಹೆಲ್ಪ್ ಆಗುತ್ತೆ. ಜೊತೆಗೆ ಹೇಳ್ದಂಗೆ ಆನ್ಲೈನು ಹಾಕ್ತಾರೆ, ಹಾಗೆ ಫಾರಮ್ಮು ಕೂಡ ಫಿಲ್ ಮಾಡ್ಕೊತಾರೆ. ಏನೇನು ಡಾಕ್ಯುಮೆಂಟ್ಸ್ ಕೇಳ್ತಾರೆ ಅಂತಂದರೆ ಆಧಾರ್ ಕಾರ್ಡು ಮತ್ತು ವೋಟರ್ ಐ ಡಿನ ಸ್ಕ್ಯಾನ್ ಮಾಡಿ ಅವರು ಅಪ್ಲಿಕೇಶನಲ್ಲಿ ಅಪ್ಲೋಡ್ ಮಾಡ್ತಾರೆ. ಅಂದರೆ ಯಾಕಂದರೆ ಇದನ್ನು ಮಸ್ಟ್ ಆ್ಯಂಡ್ ಶುಡ್ ಮಾಡಿದ್ದಾರೆ. ಎಲ್ಲರ ಹತ್ರನೂ ಕೂಡ ವೋಟರ್ ID ಕಂಪಲ್ಸರಿ ಇರಲೇಬೇಕು. ಯಾಕಂತಂದರೆ ಇವಾಗ ಬೇರೆ ರಾಜ್ಯದವರೆಲ್ಲ ಬಂದು ನಮ್ಮ ರಾಜ್ಯದಲ್ಲಿ ವಾಸ ಇದ್ದಾರಲ್ವ, ಸೊ ಅಂಥವರಿಗೆಲ್ಲ ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈ ಹಿಂದೆನೇ ತಿಳಿಸಿದ್ರು. ಸೊ ಜೊತೆಗೆ ಒಂದೇ ಮೀಟ್ರ್ ಬೋರ್ಡ್ ಇರುತ್ತೆ, 7-8 ಮನೆಗಳಿರುತ್ತೆ. ಜೊತೆಗೆ ಒಂದೇ ಮನೆಯಲ್ಲಿ 7-8 ಮೀಟ್ರ್ ಬೋರ್ಡ್ಗಳು. ಸೊ ಈ ಥರ ಎಲ್ಲ ಇರುತ್ತಲ್ವ, ಯಾರೆಲ್ಲ ಏನಾದರೂ ಫೇಕಾಗಿ ಏನಾದರೂ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ತಡೆ ಹಿಡಿಯೋದಕ್ಕೋಸ್ಕರ ಈ ಥರ ಮಾಡಿದ್ದಾರೆ ಅಷ್ಟೇ. ಸೊ ಆಗ ಕಡ್ಡಾಯವಾಗಿ ಮಸ್ಟ್ ಆ್ಯಂಡ್ ಶುಡ್ ವೋಟರ್ ID ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಲೇಬೇಕು ಆನ್ಲೈನಲ್ಲಿ. ಆಫ್ಲೈನಲ್ಲಿ ಯಾವುದೇ ರೀತಿ ಜೆರಾಕ್ಸ್ಗಳನ್ನ ಏನೂ ತೊಗೊಳ್ಳಲ್ಲ. ಅಪ್ಲಿಕೇಶನಲ್ಲಿ ಏನೇನು ಫಿಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ತಿಳಿಸ್ಕೊಡ್ತೀನಿ ನೋಡಿ. ಫಸ್ಟ್ ನಾನೀಗ ಇಲ್ಲಿ ಅಪ್ಲಿಕೇಶನ್ ಹಾಕ್ತೀನಿ ನೋಡಿ, ಯಾವ ಥರ ಅಪ್ಲಿಕೇಶನ್ ಇರುತ್ತೆ ಅಂತ ಹೇಳ್ಬಿಟ್ಟು ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಇವಾಗ ಫಸ್ಟ್ ಕ್ವಶನ್ ನೋಡೋದಾದ್ರೆ ವಿದ್ಯುತ್ ಸರಬರಾಜು ಕಂಪನಿಯ ಹೆಸರು ಬರಿಬೇಕಾಗುತ್ತೆ. ಅಂದರೆ ನೀವು ಮಸ್ಟ್ ಆ್ಯಂಡ್ ಶುಡ್ ಆಗಿ ಅವ್ರು ಬಂದಾಗ ಒಂದು ಕರೆಂಟ್ ಬಿಲ್ ಯಾವುದಾದ್ರೂ ನಿಮ್ಮದು ರೀಸೆಂಟ್ ಅಥವಾ ಹಳೇದು ಯಾವುದಾದ್ರೂ ಕರೆಂಟ್ ಬಿಲ್ ಇದ್ದರೆ ಅವ್ರಿಗೆ ಕೊಡಿ.
ಅದರಲ್ಲಿ ವಿದ್ಯುತ್ ಸರಬರಾಜು ಕಂಪನಿ ಹೆಸರಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ಅಂತ ಇರುತ್ತಲ್ವ, ಸೊ ಕೆಲವೊಂದು ಡಿಸ್ಟ್ರಿಕ್ಟಲ್ಲಿ ಕೆಲವೊಂದೊಂದು ಇರುತ್ತೆ ಹೆಸರುಗಳು. ಸೊ ಆ ರೀತಿ ಅದನ್ನು ಅವರೇ ಬರ್ಕೊತಾರೆ ಕರೆಂಟ್ ಬಿಲ್ಲಲ್ಲಿ ಕೊಟ್ಟರೆ. ಅಂದರೆ ಅಪ್ಲಿಕೇಶನ್ ಕೂಡ ನೀವೇನು ಫಿಲ್ ಮಾಡೋ ಅಂತ ಅವಶ್ಯಕತೆ ಇರಲ್ಲ, ಅವ್ರು ಮಾಡ್ಕೊತಾರೆ. ಆನ್ಲೈನಲ್ಲೂ ಅವರೇ ಫಿಲ್ ಮಾಡ್ತಾರೆ, ಆಫ್ಲೈನಲ್ಲೂ ಕೂಡ ಅವರೇ ಫಿಲ್ ಮಾಡ್ಕೊತಾರೆ. ಜಸ್ಟ್ ನೀವು ಡೀಟೇಲ್ಸ್ಗಳನ್ನ ಹೇಳಿದರೆ ಸಾಕು. ಫಸ್ಟ್ ಕ್ವಶನ್ ಅದೇ ಇರುತ್ತೆ, ವಿದ್ಯುತ್ ಸರಬರಾಜು ಕಂಪನಿಯ ಹೆಸರು. ಇನ್ನು ನೆಕ್ಸ್ಟ್ ವಿದ್ಯುತ್ ಬಿಲ್ಲಿನ ಖಾತೆಯ ಸಂಖ್ಯೆ, ಅಂದರೆ ಅದು ಐ ಡಿ ನಂಬರು ಕೂಡ ಇರುತ್ತೆ. ಅದು ಅಂದರೆ ಕರೆಂಟ್ ಬಿಲ್ಲಲ್ಲೇ ಒಂದು ಐ ಡಿ ನಂಬರ್ ಇರುತ್ತೆ, ಅದನ್ನು ಅವರು ಮಸ್ಟ್ ಆ್ಯಂಡ್ ಶುಡ್ ಆಗಿ ಬರ್ಕೋಬೇಕಾಗುತ್ತೆ. ನೀವು ಹಿಂದೆ ಆಲ್ರೆಡಿ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ನಿಮ್ಮ ಮೊಬೈಲ್ ನಂಬರ್ ಏನು ಕೊಟ್ಟಿರ್ತೀರಾ ಅಥವಾ ಕರೆಂಟ್ ಬಿಲ್ಲಲ್ಲಿ ಐ ಡಿ ಏನಿರುತ್ತಲ್ಲ ಐ ಡಿ ಹಾಕಿದ್ರೆ ನೀವು ಯೂಸ್ ಮಾಡ್ತಾ ಇರೋ ಡೀಟೇಲ್ಸ್ ನೀವು ಅಲ್ಲಿ ಬರುತ್ತೆ. ಮತ್ತು ಆದರೂ ಅವರು ಹೊಸದಾಗಿ ಅಪ್ಲಿಕೇಶನ್ ಹಾಕೋಬೇಕಾಗುತ್ತೆ. ವಿದ್ಯುತ್ ಬಿಲ್ಲಿನ ಖಾತೆಯ ಸಂಖ್ಯೆನ ಅವ್ರು ಮಸ್ಟ್ ಆ್ಯಂಡ್ ಶುಡ್ ಆಗಿ ಹಾಕೋಬೇಕಾಗುತ್ತೆ. ನೆಕ್ಸ್ಟು ಫಲಾನುಭವಿಯ ಆಧಾರ್ ಸಂಖ್ಯೆ, ಯಾರ ಹೆಸರಲ್ಲಿ ಅಪ್ಲಿಕೇಶನ್ ಆಗ್ತಾ ಇದ್ದೀರಾ, ನಾನು ಹೇಳ್ದಂಗೆ ಗಂಡನ ಹೆಸರಾದರೆ ಗಂಡನ ಹೆಸರು, ಹೆಂಡತಿ ಹೆಸರಾದರೆ ಹೆಂಡತಿ ಹೆಸರು. ಸೊ ಯಾರ ಹೆಸರಲ್ಲಿ ಆಗ್ತಾ ಇದ್ದೀರಾ ಅವರು ಆಧಾರ್ ನಂಬರ್ನ ಹಾಕಬೇಕಾಗುತ್ತೆ. ಮತ್ತು 4ನೇ ಕ್ವಶನು, ಆಧಾರ್ ಕಾರ್ಡ್ನಲ್ಲೇ ಇರುವಂತೆ ಫಲಾನುಭವಿ ಹೆಸರನ್ನು ಕೂಡ ಬರಿಬೇಕಾಗುತ್ತೆ ಅಲ್ಲೇ. ನಾನು ಹೇಳ್ತಾ ಇರೋದು ಇದು ಆಫ್ಲೈನು, ಆನ್ಲೈನಲ್ಲೂ ಕೂಡ ಸೇಮ್ ಡೀಟೇಲ್ಸ್ ಇರುತ್ತೆ, ಎಕ್ಸ್ಟ್ರಾ ಏನೂ ಇರೋದಿಲ್ಲ. ಇನ್ನು ನೆಕ್ಸ್ಟ್ 5ನೇ ಕ್ವಶನ್ನು, ಗೃಹ ಜ್ಯೋತಿ ಯೋಜನೆಗೆ ನೋಂದಾಯಿಸಿದ ಫಲಾನುಭವಿಯ ಮೊಬೈಲ್ ಸಂಖ್ಯೆ, ಅಂದರೆ ನೀವು ಆಧಾರ್ ಕಾರ್ಡಲ್ಲಿ ಏನು ನಂಬರ್ ಕೊಟ್ಟಿರ್ತೀರಲ್ಲ ಅದನ್ನೇ ಕೊಟ್ಟರೆ ಬೆಸ್ಟು. ಸೊ ಹಾಗಾಗಿ ಅದೇ ನಂಬರ್ನ ಹೇಳಿ. ಇನ್ನು 6ನೇ ಕ್ವಶನ್ ಬಂದು, ಫಲಾನುಭವಿಯು ಮಾಲೀಕನೇ ಅಥವಾ ಬಾಡಿಗೆದಾರನೇ ಅಂತ ಹೇಳ್ಬಿಟ್ಟು ಕೇಳಿರ್ತಾರೆ. ಅಲ್ಲಿ ನೀವು ಓನರ್ ಆಗಿದ್ದರೆ ಮಾಲೀಕರಾಗಿದ್ದರೆ ನೀವು ಮಾಲೀಕರಿಂದ ಸೆಕೆಂಡ್ ಈ ಕಡೆ ಕಾಲಮಲ್ಲಿ ಟಿಕ್ ಮಾರ್ಕ್ ಹಾಕಬೇಕಾಗುತ್ತೆ, ಅಥವಾ ನೀವು ಬಾಡಿಗೆದಾರರಾಗಿದ್ದರೆ ಬಾಡಿಗೆದಾರರು ಅಂತ ಹೇಳ್ಬಿಟ್ಟು ಟಿಕ್ ಮಾರ್ಕ್ ಹಾಕಬೇಕಾಗುತ್ತೆ. ಇನ್ನು ನೆಕ್ಸ್ಟ್ 7ನೇ ಕ್ವಶನು, ಫಲಾನುಭವಿಯು ಪಡಿತರ ಚೀಟಿ ಹೊಂದಿರುವ ಬಗ್ಗೆ ಮಾಹಿತಿ, ಅಂದರೆ ನಿಮ್ಮ ಹತ್ರ ಯಾವುದಾದ್ರೂ ರೇಷನ್ ಕಾರ್ಡ್ ಇದೆಯಾ, ಎ ಪಿ ಎಲ್ ಆಗಿದ್ದರೆ ಎ ಪಿ ಎಲ್ಲು, ಬಿ ಪಿ ಎಲ್ ಆಗಿದ್ದರೆ ಬಿ ಪಿ ಎಲ್ಲು, ಅಥವಾ ಇಲ್ಲ ಅಂತಂದರೆ ನೋ ಅಂತ ಹೇಳ್ಬಿಟ್ಟು ಹಾಕಬೇಕಾಗುತ್ತೆ. ಇನ್ನು ನೆಕ್ಸ್ಟು 8ನೇ ಕ್ವಶನು, ಫಲಾನುಭವಿಯು ಕರ್ನಾಟಕ ರಾಜ್ಯದ ನೋಂದಾಯಿತ ಮತದಾರರೇ ಅಂತಂದರೆ ನಿಮ್ಮ ಹತ್ರ ವೋಟರ್ ಐ ಡಿ ಇದೆಯಾ ಅಂತ ಹೇಳ್ಬಿಟ್ಟು, ನೀವು ಕರ್ನಾಟಕದಲ್ಲಿ ವೋಟ್ ಹಾಕ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಹೌದು ಅಂತಂದರೆ ಹೌದು, ಇಲ್ಲ ಅಂತಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಹಾಕಬೇಕಾಗುತ್ತೆ. ಇದನ್ನ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಫಲಾನುಭವಿಯ ವರ್ಗ ಅಂತಂದರೆ ಕ್ಯಾಸ್ಟನ್ನು ಕೂಡ ಕೇಳ್ತಾರೆ ಇಲ್ಲಿ. ಅಲ್ಲಿ ಟಿಕ್ ಮಾಡಬೇಕಾಗುತ್ತೆ. ನೀವು ಎಸ್ ಸಿ ಆಗಿದ್ದರೆ ಎಸ್ ಸಿ, ಎಸ್ ಟಿ ಆಗಿದ್ರೆ ಎಸ್ ಟಿ, ಒ ಬಿ ಸಿ ಆಗಿದ್ರೆ ಒ ಬಿ ಸಿನ ನೀವು ಕ್ಲಿಕ್ ಮಾಡಬೇಕಾಗುತ್ತೆ, ಅಂದರೆ ಟಿಕ್ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ 10ನೇ ಕ್ವಶನ್ ಬಂದು, ಫಲಾನುಭವಿಯು ಆದಾಯ ತೆರಿಗೆ ಪಾವತಿದಾರರೇ, ಅದು ಕೂಡ ಅಷ್ಟೇ ಹೌದು ಅಂತಂದರೆ ಹೌದು, ಈ ಕಡೆ ರೈಟ್ ಕಾಲಮಲ್ಲಿ ಹೌದು ಅಂತ ಹೌದು, ಅಥವಾ ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡಬೇಕಾಗುತ್ತೆ. ಫಲಾನುಭವಿಯ ವೃತ್ತಿ, ಆ ವೃತ್ತಿನೂ ಕೂಡ ಕೇಳಿದ್ದಾರೆ. ಇಲ್ಲಿ ಎಲ್ಲ ಥರ ವೃತ್ತಿನೂ ಆಲ್ಮೋಸ್ಟ್ ಕೇಳಿದ್ದಾರೆ. ಸರ್ಕಾರಿ ನೌಕರರು, ಐ ಟಿ ಉದ್ಯೋಗಿ, ಸ್ವಯಂ ಉದ್ಯೋಗಿ, ಶಿಕ್ಷಣ ಅಥವಾ ಕಾರ್ಪೆಂಟರು, ಪ್ಲಂಬರು, ಎಲೆಕ್ಟ್ರಿಷಿಯನ್ನು, ಅದಿ ಬದಿ ವ್ಯಾಪಾರಿಗಳು, ಡೆಲಿವರಿ ಏಜೆಂಟು, ಈ ಥರ ಆಲ್ಮೋಸ್ಟ್ ಎಲ್ಲ ವೃತ್ತಿನೂ ಕೂಡ ಕೇಳಿದ್ದಾರೆ. ಅಲ್ಲಿ ನಿಮ್ದು ಯಾವುದಿರುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಷ್ಟು ಅಪ್ಲಿಕೇಶನ್ ಅವ್ರು ಫಿಲ್ ಮಾಡ್ಕೊತಾರೆ. ಜಸ್ಟ್ ನೀವು ಡೀಟೇಲ್ಸ್ ಹೇಳಿದರೆ ಸಾಕು, ಅದನ್ನೆಲ್ಲ ಲಾಸ್ಟಿಗೆ ಅಪ್ಲಿಕೇಶನ್ಗೆ ನೀವು ಸೈನ್ ಮಾಡಬೇಕಾಗುತ್ತೆ. ಇನ್ನು ಆನ್ಲೈನಲ್ಲಿ ಹೇಗೆ ಫಿಲ್ ಮಾಡ್ತಾರೆ ಅಂತಂದರೆ, ಸೇಮ್ದು ನಿಮ್ಮದು ಹಳೆ ಐ ಡಿ ನಂಬರ್ ಇರುತ್ತಲ್ಲ ಅಂತಂದರೆ ಹಳೆ ಕರೆಂಟ್ ಬಿಲ್ ಯೂಸ್ ಮಾಡ್ತಿರಲ್ಲ ಅದನ್ನು ಹಾಕಿದ ತಕ್ಷಣ ಅಲ್ಲಿ ನಿಮ್ಮ ಡೀಟೇಲ್ಸು ಕೂಡ ಶೋ ಆಗುತ್ತೆ. ನೆಕ್ಸ್ಟ್ ಏನು ಕೇಳ್ತಾರೆ ಅಂತಂದರೆ ನಿಮ್ಮ ಮೊಬೈಲ್ ನಂಬರ್ ಕೇಳ್ತಾರೆ, ಹಾಗೆ ಆಧಾರ್ ನಂಬರ್ನ ಕೇಳ್ತಾರೆ. 2 ಟೈಮ್ ಒ ಟಿ ಪಿ ಬರುತ್ತೆ. ಅದಾದಮೇಲೆ ನಿಮ್ಮದು ವೋಟರ್ ಐ ಡಿ ಏನಿರುತ್ತಲ್ವ, ನೀವು ಯಾರ್ದು ಡೀಟೇಲ್ಸ್ ಕೊಟ್ಟಿರ್ತೀರಾ ಅವ್ರದ್ದು ವೋಟರ್ ಐ ಡಿನ ನೀವು ಕೊಡಬೇಕಾಗುತ್ತೆ. ಅದನ್ನು ಅವರು ಸ್ಕ್ಯಾನ್ ಮಾಡಿ ಫೋಟೋ ಅಪ್ಲೋಡ್ ಮಾಡ್ಕೋತಾರೆ. ಮಸ್ಟ್ ಆ್ಯಂಡ್ ಶುಡ್ ಆಗಿ ವೋಟರ್ ಐ ಡಿನ ಕೊಡಬೇಕಾಗುತ್ತೆ. ಸೊ ಇಷ್ಟು ಮಾಡಿದ್ರಂತಂದರೆ ಅಲ್ಲಿಗೆ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ. ನಿಮಗೆ ನೆಕ್ಸ್ಟ್ ತಿಂಗಳಿಂದ ಉಚಿತವಾಗಿ ಕರೆಂಟ್ ಬಿಲ್ ಬರ್ತಾ ಹೋಗುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಈಗ ಇನ್ನು 2 ತಿಂಗಳವರೆಗೂ ಕಾಲಾವಕಾಶ ಇದೆ. ಅಷ್ಟರಲ್ಲಿ ನೀವು ಬೇಗ ಹಾಕೋಬೇಕಾಗುತ್ತೆ. ಅವ್ರು ಹಾಕೋ ದಿನ ಬಂದಿದ್ರು, ನಾವು ಇರಲಿಲ್ಲ, ಎಲ್ಲೋ ಹೋಗಿದ್ವಿ, ಮತ್ತು ಮುಂದೆ ಯಾವಾಗಾದರೂ ಹಾಕಿದ್ರಾಯಿತು, ಇನ್ನು ಟೈಮ್ ಇರುತ್ತೆ, ಎಕ್ಸ್ಟೆಂಡ್ ಮಾಡ್ತಾರೆ, ಆ ಥರ ಏನು ವೆಯ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಆದಷ್ಟು ಬೇಗ ಏನಾದರೂ ಇಂಥ ದಿನ ಬರ್ತಾರೆ ಅಂತ ಹೇಳ್ಬಿಟ್ಟು ಯಾರಾದರೂ ತಿಳಿಸಿದರೆ ನೀವು ಅವತ್ತು ವೆಯ್ಟ್ ಮಾಡಿ ಅವತ್ತು ಅಪ್ಲಿಕೇಶನ್ಗಳನ್ನ ಹಾಕಿಸ್ಕೊಳ್ಳಿ. ಯಾಕಂತಂದರೆ ಹಾಕಿಸ್ಕೊಂಡ್ರೆ ಇನ್ನು ಮುಂದಿನ ತಿಂಗಳಿಂದ ನಿಮಗೆ ಕರೆಂಟ್ ಬಿಲ್ ಉಚಿತವಾಗಿ ಸಿಗುತ್ತೆ. ಇಲ್ಲ ಅಂತಂದರೆ ನೀವು ಮತ್ತೆ ಬಿಲ್ಲನ್ನು ಕಟ್ಟಬೇಕಾಗುತ್ತೆ. ಸೊ ಹಾಗಾಗಿ ಇಷ್ಟೇ, ನೀವು ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಎಲ್ಲರೂ ಕೂಡ ನಿಮ್ಮ ಮನೆಯಲ್ಲೇ ಇರಿ, ಅಲ್ಲೇ ಬಂದು ಅಪ್ಲಿಕೇಶನ್ಗಳನ್ನ ಹಾಕೊಂಡು ಹೋಗ್ತಾರೆ. ಇವಾಗ ಕಂಪ್ಲೀಟ್ ಡೀಟೇಲ್ಸು ಗೊತ್ತಾಯ್ತು ಅನ್ಕೊತೀನಿ. ಇದ್ರ ಬಗ್ಗೆ ಇನ್ನೇನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ. ಸೊ ಅವರು ನಮ್ಮ ಮನೆಗೆ ಬಂದಿದ್ದರು ಅಪ್ಲಿಕೇಶನ್ ಫಿಲ್ ಮಾಡೋದಕ್ಕೋಸ್ಕರ. ಸೊ ಆವಾಗ ನಾನು ಅವ್ರ ಹತ್ರ ಎಲ್ಲ ಡೀಟೇಲ್ಸು ತಿಳ್ಕೊಂಡು ಯಾವ ರೀತಿ ಹೇಗೆ ಏನು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ. ಮತ್ತು ಸಾಕಷ್ಟು ಜನ ನನಗೆ ಹೇಳಿದಾಗೆ ಗ್ರಾಮವನಲ್ಲೂ ಕೂಡ ಒಬ್ಬರು ಹೇಳಿದರು, ಈ ಥರ ಜನಗಳು ನಮ್ಮ ಗ್ರಾಮವನಗಳಿಗೆ ಬರ್ತಾ ಇದ್ದಾರೆ, ಆ ಕರೆಂಟ್ ಬಿಲ್ಗೆ ಫ್ರೀ ಕರೆಂಟಿಗೆ ನಾವು ಅಪ್ಲಿಕೇಶನ್ ಹಾಕಬೇಕಾಗಿತ್ತು ಅಂತ ಹೇಳ್ಬಿಟ್ಟು. ಸೊ ಎಷ್ಟೋ ಜನಕ್ಕೆ ಇನ್ನೂ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು, ಸೊ ಹಾಗಾಗಿ ತಿಳಿಸ್ಬೇಕಂತ ಹೇಳ್ಬಿಟ್ಟು ಈ ವಿಡಿಯೋ ಮುಖಾಂತರ ತಿಳಿಸಿದ್ದೀನಿ. ಇನ್ನೇನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ. ಹಾಗೆ ಈ ಮಾಹಿತಿ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಉಪಯುಕ್ತ ಅಂತ ಅನಿಸುತ್ತೆ. ಆದಷ್ಟು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.